ಡಾಕ್ಟರ್ ಶಿವಕುಮಾರ್ ಅಂತ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ಶಿವಕುಮಾರ್ ನಮಸ್ತೆ, ತಮ್ಮ ಸಮಸ್ಯೆ ಹೇಳಿ. ಸರ್ ನಮಸ್ಕಾರ. ನಮಸ್ತೆ ಶಿವಕುಮಾರ್, ಹೇಳಿ ತಮ್ಮ ಸಮಸ್ಯೆ ಏನು ಕೇಳಿ. ಸರ್ ನಾನು ಹಸ್ತಮಜ್ಜನ ವಾರ್ಕಮ್ ಮಾಡ್ಕೊಂತೀನಿ ಸರ್. ಅದ್ ಮಾಡ್ಕೊಂಡಾಗ ನನ್ ಶಿಶ್ನ ಇದೆಲ್ಲ ದಪ್ಪ ಆಗ್ತದೆ. ಮತ್ತೆ ಬೆನ್ನು ಕೂಡ ಬಹಳ ಬರ್ತದೆ. ಅದಕ್ಕೇನಾದ್ರೂ ರಿಲೇಟ್ ಇದೆಯಾ ಸರ್? ನಿಮ್ಗೆ ಬೆನ್ನೋವಿಗೆ ತೊಂದರೆ ಇರೋದಕ್ಕೆ ನಿಮ್ ಒಂದ್ಸರಿ ಸ್ಪೈನ್ ನ ಚೆಕ್ ಮಾಡಿಸ್ಬೇಕಾಗತ್ತೆ. ಬೆನ್ನನ್ನ ಏನು ಒಳಗಡೆ ಏನಾದ್ರು ಡಿಸ್ಕ್ಲೀಷನ್ ಏನಾದ್ರು ಆಗಿದೆಯಾ ಅಂತ. ಸ್ವಲ್ಪ ವ್ಯಾಯಾಮ ಸಾಕಷ್ಟು ಮಾಡಿ, ಬೆನ್ನನ್ನ ಹಿಂದಕ್ಕೆ ಬಗ್ಸೋದು ಮುಂದಕ್ಕೆ ಬಗ್ಸೋ ವ್ಯಾಯಾಮಗಳನ್ನು ಮಾಡಿ, ಜೊತೆಗೆ ಸ್ವಲ್ಪ ಯೋಗ ಮಾಡಿ. ಯೋಗ ಮಾಡೋದ್ರಿಂದ ಬೆನ್ನೋವುಗಳು ಕಡಿಮೆ ಆಗುತ್ತೆ. ಈ ಹಸ್ತಮೈಥನಕ್ಕೂ ಬೆನ್ನೋವು ನೇರವಾದ ಸಂಬಂಧ ಇಲ್ಲದೆ ಇದ್ರು ಬೆನ್ನಲ್ಲಿ ಏನಾದ್ರು ತೊಂದರೆ ಇದ್ದೆ ಹಸ್ತಮೈಥನ ಮಾಡ್ಕೊಂಡಾಗ ಬೆನ್ನೋವು ಬರೋ ಸಾಧ್ಯತೆ ಇದೆ. ವಾರಕ್ಕೊಮ್ಮೆ ಹಸ್ತಮೈಥನ ಮಾಡ್ಕೊಳ್ಳೋದ್ರಿಂದ ತೊಂದರೆ ಏನಾಗೋದಿಲ್ಲ, ಆದ್ರೆ ಅತಿಯಾಗಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಷ್ಟೇ. ಇವ್ರು ಯಾವ್ದೋ ಒಂದು ಆಂಗಲ್ ಅಲ್ಲಿ ನಿಂತ್ಕೊಂಡು ಒಂದು ಇದರಲ್ಲಿ ನಿಂತ್ಕೊಂಡು ಮಾಡಿದ್ರು ಬೆನ್ನೋವು ಬರೋದು. ಬೆನ್ನೋವು ಬರಬಾರ್ದು. ಇವ್ರಿಗೆ ಬೆನ್ನೋವು ಬರೋದಕ್ಕೆ ಕಾರಣ ಬೆನ್ನು ಬಿಗಿಯಾಗಿ ಹಿಡ್ಕೊಂಡಿದೆ. ಹಸ್ತಮೈಥನ ಮಾಡ್ಕೊಳ್ಬೇಕಾದ್ರೆ ಬೆನ್ ಮೂವ್ಮೆಂಟ್ ಆಗಿ ಕ್ಯಾಚ್ ಆಗ್ತಾ ಇದೆ. ಅದಕ್ಕೆ ಬೆನ್ನನ್ನು ಸಾಕಷ್ಟು ಮೊಟಿಲಿಟಿ ಕೊಟ್ರೆ, ಅಂದ್ರೆ ಬೆನ್ನನ್ನೇ ಲೂಸ್ ಮಾಡಿದ್ರೆ, ಅಂದ್ರೆ ಅದನ್ನ ಬೆಂಡ್ ಮಾಡಿ, ಫಾರ್ವರ್ಡ್ ಬೆಂಡ್, ಬ್ಯಾಕ್ವರ್ಡ್ ಬೆಂಡ್, ಸೈಡ್ ಬೆಂಡ್ಸ್ ಮಾಡಿ, ಯೋಗ ಮಾಡಿ, ಆಗ ಏನಾಗುತ್ತೆ ಒಳಗಡೆ ಬೆನ್ನಿನ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆದಾಗ ಏನಾಗುತ್ತೆ, ನೋವು ಬರೋದಿಲ್ಲ. ಓಕೆ ಡಾಕ್ಟರ್ ರವಿಕುಮಾರ್ ಅವರೇ, ಕರೆ ಮಾಡಿದ್ರು ಧನ್ಯವಾದ.